ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಆಟೋ ಚಾಲಕರ ವಿಚಾರವನ್ನು ಇಟ್ಕೊಂಡು ಅದ್ಭುತ ಸ್ಟೋರಿಯನ್ನು ಮಾಡಿ ದೊಡ್ಡ ಮನ್ಸ ಅನ್ನೋ ಸಿನಿಮಾವನ್ನು ಸ್ಯಾಂಡಲ್ವುಡ್ಗೆ ಕೊಡೋದಕ್ಕೆ ಹೊಸಬರ ತಂಡ ಇದೀಗ ರೆಡಿಯಾಗಿದೆ. ದೊಡ್ಡ ಮನ್ಸ ಸಿನಿಮಾ ಇದೇ ಜೂನ್ 19ಕ್ಕೆ ಅದ್ಧೂರಿಯಾಗಿ ರಿಲೀಸ್ ಆಗ್ತಾ ಇದೆ. ಸೊ ನನ್ನ ಜೊತೆ ಲವ್ ಯು ಮುದ್ದು ಸಿನಿಮಾದಲ್ಲಿ ನಮ್ಮನ್ನು ಭರ್ಜರಿಯಾಗಿ ರಂಜಿಸಿದಂತಹ ನಟಿ ರೇಷ್ಮಾ ಅವರು ದೊಡ್ಡ ಮನ್ಸ ಸಿನಿಮಾದಲ್ಲೂ ಕೂಡ ನಮ್ಮನ್ನು ರಂಜಿಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಹೀರೋಯಿನ್ ಆಗಿ ವಿಭಿನ್ನ ಲುಕ್ನಲ್ಲಿ ವಿಭಿನ್ನವಾಗಿ ನಮ್ಮನ್ನು ರಂಜಿಸೋದಕ್ಕೆ ರೆಡಿಯಾಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಸನದ ಚೆಲುವೆ, ದೊಡ್ಡ ಮನ್ಸ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ? ಅಂದರೆ ಇದರಲ್ಲಿ ಮೇನ್ ಲೀಡಾಗಿ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಹೋಗಿ ಬರೋ ಥರದ್ದು ಒಂದು ಪಾತ್ರ ಅಲ್ದೇ, ಅಂದರೆ ಜಸ್ಟ್ ಒಂದು ಮೂಮೆಂಟಿಗೆ ಅಥವಾ ಒಂದು ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗೋ ಥರದ್ದು ಒಂದು ಪಾತ್ರ. ಅಂದರೆ ಆಲ್ಮೋಸ್ಟ್ 80% ಜಾಸ್ತಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋ ಅಂಥ ಪಾತ್ರ. ಪ್ರತಿಯೊಂದು ಇಮೋಷನ್, ಅದು ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಏನು ಹೇಳ್ತಾರೆ, ಸೊ ಅದೊಂದು ಆರ್ಕ್ ಇದ್ದು ಶುರುವಿಂದ ಕಂಪ್ಲೀಟ್ವರೆಗೂ ಇರೋ ಥರದ್ದು ಒಂದು ಪಾತ್ರ ಮಾಡೋದಕ್ಕೆ ನನಗೆ ತುಂಬ ಖುಷಿ ಇದೆ. ನಮಗೆ ಆಟೋ ಚಾಲಕರ ಒಂದು ನೈಜ ಘಟನೆಯನ್ನು ಆಧರಿಸಿದ ಸಿನಿಮಾ ಅಂತ ಕೇಳ್ಪಟ್ಟೆ, ಹೌದಾ ಗೊತ್ತಿಲ್ಲ, ನೀವು ಹೇಳಿ. ಆಟೋ ಚಾಲಕರ ಒಂದು ವಿಚಾರವನ್ನು ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಅದ್ಭುತವಾದ ಎಳೆ ಇದೆ ಇದರಲ್ಲಿ ಅಂತ ಹೇಳಿ. ಸೊ ಆಟೋ ಚಾಲಕರಿಂದ ಬಂದಾಗ ನಮ್ಗೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತಾರೆ, ನಮಗೆ ಈಸಿಯಾಗಿ ಸಿಕ್ಕುವಂಥ ಸಾರಥಿಗಳು ಅಂತ ನಾವು ಅವ್ರನ್ನ ಹೇಳ್ತೀವಿ. ಸೊ ಏನಿರುತ್ತೆ ಈ ಸಿನಿಮಾದಲ್ಲಿ ಅಂಥದ್ದು ಅಂತ ಹೇಳಿ? ಇದು ನೈಜ ಘಟನೆ ಆಧಾರಿತ ಅಲ್ಲ, ಇಟ್ಸ್ ಅ ಫಿಕ್ಷನಲ್ ಸ್ಟೋರಿ. ಅಂದರೆ ಆಟೋ ಚಾಲಕ ಅಂದರೆ ಹೀರೋ ಬಂದು ಆಟೋ ಡ್ರೈವರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇದು ಬರೀ ಆಟೋ ಡ್ರೈವರ್ ಅಲ್ಲದೇ ಪ್ರತಿಯೊಬ್ಬರೂ ಯಾರು ಮಿಡಲ್ ಕ್ಲಾಸಲ್ಲಿ, ಲೋವರ್ ಮಿಡಲ್ ಕ್ಲಾಸಲ್ಲಿ ಅಂದರೆ ಅವ್ರ ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಎಷ್ಟು ಒದ್ದಾಡ್ತಾ ಇರ್ತಾರೆ, ಕೊನೆಗೆ ಅದು ಮಾಡೋಕ್ಕೆ ಏನೇನೆಲ್ಲ ಫೇಸ್ ಮಾಡಬೇಕಾಗತ್ತೆ. ಸೊ ಆ ಥರದ ಸಿಚುವೇಶನ್ ಫೇಸ್ ಮಾಡ್ತಿರೋ ಪ್ರತಿಯೊಬ್ಬರೂ ನೋಡೋ ಥರದ್ದು ಒಂದು ಸಿನಿಮಾ. ಸೊ ನೀವು ಹೇಳ್ದಂಗೆ ಆಟೋ ಚಾಲಕ ಅಂದ ತಕ್ಷಣ ಒಂದು ಇಮೋಷನ್ ನಮ್ಮಲ್ಲಿರೋದ್ರಿಂದ ಮೇ ಬಿ ಅವ್ರಿಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ಬಿಕಾಸ್ ಪ್ರತಿಯೊಬ್ಬರು ಲೈಫಲ್ಲಿ ಅವರೂ ಇವಾಗ ಕೆಲವರು ಆಟೋ ಡ್ರೈವರ್ ಆಗಬೇಕು ಅಂತಲೇ ಬಂದಿರ್ತಾರೆ, ಇನ್ನೂ ಕೆಲವರು ಬೇರೆ ಏನೋ ಮಾಡಬೇಕು ಅಂತ ಅಂದ್ಕೊಂಬಂದಿಲ್ಲ, ನಾವು ದುಡಿಮೆ ಮಾಡಬೇಕು ಅಂತ ಹೇಳಿ ಈ ಕಡೆ ಬಂದಿರ್ತಾರೆ. ಸೊ ಎಲ್ರಿಗೂ, ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಈ ಕತೆ ನಿಮಗೆ, ಈ ಸಿನಿಮಾ ಸಿಕ್ಕಿದ್ದು ಹೇಗೆ? ಈ ಕತೆನ ನೀವು ಒಪ್ಕೊಬೇಕು ಅಂತ ಅನಿಸಿದ್ದು ಯಾಕೆ ಅಂತ ಹೇಳಿ? ಆ್ಯಕ್ಚುಲಿ ಇದು ನಾನು ಆ್ಯಕ್ಟ್ ಮಾಡಿರೋದ್ರಲ್ಲಿ ಮೊದಲನೇ ಸಿನಿಮಾ. ರಿಲೀಸ್ ಆಗಿದ್ದು ಲವ್ ಯು ಮುದ್ದು ಮೊದಲು, ಬಟ್ ಈ ಸಿನಿಮಾ ನಾನು ಆ್ಯಕ್ಟಿಂಗ್ ಅಂತ ಮಾಡಿದ್ದು ಮೊದಲನೇ ಸಿನಿಮಾ ಇದು. ಸೊ ನಾನು ಇದನ್ನು ಅಂದರೆ ನಾನು ಲವ್ ಯು ಮುದ್ದು ಟೈಮಲ್ಲೂ ಆ್ಯಕ್ಚುಲಿ ಹೇಳಿದ್ದೆ, ಅಂದರೆ ನಾನು ಒಪ್ಕೊಬೇಕು ಅನ್ನೋ ಥರದ್ದು ನಾನು ಇನ್ನೂ ಏನೂ ಮಾಡಿಲ್ಲ. ನನಗೆ ಬರೋ ಆಪರ್ಚುನಿಟಿನ ನಾನು ಒಂದು ಚಾನ್ಸ್ ಥರನೇ ನಾನು ಟ್ರೀಟ್ ಮಾಡೋದು. ಸೊ ಲಕ್ಕಿಲಿ ನನಗೆ ಕತೆ ಕೇಳಿದಾಗ ಅದೇ ನಾನು ಹೇಳಿದ್ದು, ಆ ಸಿನಿಮಾ ಆಗಿರಲಿ, ಲವ್ ಯು ಮುದ್ದು ಆಗಿರಲಿ ಅಥವಾ ಈ ಸಿನಿಮಾ ಆಗಿರಲಿ, ಎಲ್ಲೋ ಒಂದು ಕಡೆ ಸುಮ್ಮನೆ ಬಂದು ಹೋಗೋದು 10 ನಿಮಿಷಕ್ಕೆ, 15 ನಿಮಿಷಕ್ಕೆ, 20 ನಿಮಿಷಕ್ಕೆ, ಆ ಥರ ಇಲ್ಲ. ಸೊ ಕಥೆಗೆ ಈ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಅನ್ನೋ ಥರ ಕ್ಯಾರೆಕ್ಟರೇ ಸಿಕ್ಕಿರೋದು. ಸೊ ಅದರಿಂದ ನನಗೆ ಸೆಕೆಂಡ್ ಥಾಟೇ ಇರಲಿಲ್ಲ ಯಾಕೆ ಅಂತ. ಹಾಸನದ ಹುಡುಗಿ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು ಯಾಕೆ, ಹೇಗೆ, ಯಾಕೆ ಬಣ್ಣದ ಮೇಲೆ ಒಲವು ಅಂತ ಹೇಳಿ ನಿಮ್ಮ ಹಿನ್ನೆಲೆಯ ಬಗ್ಗೆ ಮಾತಾಡೋದಾದರೆ? ನಾನು ಆ್ಯಕ್ಚುಲಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನಲ್ಲೇ. ನಾನು ಆ್ಯಕ್ಚುಲಿ ರೈಟರ್ ಆ್ಯಂಡ್ ಡಿರೆಕ್ಟರ್. ನಾನು ಒಂದು ಸಿನಿಮಾ ಡಿರೆಕ್ಟ್ ಮಾಡ್ತಾಯಿದ್ದೀನಿ, ಅದು ರಿಲೀಸ್ಗಿದೆ ಈ ಇಯರ್ ಎಂಡಲ್ಲಿ. ಸೊ ಬೇಸಿಕಲಿ ನನಗೆ ರೈಟರ್ ಆ್ಯಂಡ್ ಡಿರೆಕ್ಟರ್ ಆಗಬೇಕು ಅನ್ನೋದು ತುಂಬ ಇಷ್ಟ. ಸೊ ಅದೇ ಇಂಡಸ್ಟ್ರಿಗೆ ಬಂದಾಗ ಕೆಲವು ಕಡೆ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ. ಸೊ ಆ ಥರ ಅಸೋಸಿಯೇಟಾಗಿ ವರ್ಕ್ ಮಾಡಬೇಕಾದ್ರೆ ಒಬ್ಬರು ನೋಡಿ, ಇಲ್ಲ ಚೆನ್ನಾಗಿದ್ದಾರಲ್ಲ ಅಂತ ಹೇಳಿ, ಸೊ ಅವರು ನನಗೆ ಚಾನ್ಸ್ ಕೊಟ್ಟು ಅದ್ರ ಮೂಲಕ ಬೇರೆ ಎಲ್ಲ ಸಿನಿಮಾಗಳು ಸಿಕ್ಕಿದ್ದು. ಯಾರು ಸ್ಫೂರ್ತಿ ನಿಮಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ? ಯಾರನ್ನು ನೋಡಿ ನಾನು ಕೂಡ ಬರಬೇಕು, ನಾನು ಕೂಡ ಆ್ಯಕ್ಟ್ ಮಾಡಬೇಕು ಅಥವಾ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ಅನಿಸಿದ್ದು ನಿಮಗೆ? ಶಿವಣ್ಣ. ನಾನು ಶಿವಣ್ಣಂಗೆ ತುಂಬ ದೊಡ್ಡ ಅಭಿಮಾನಿ ಅಂತಲೂ ಹೇಳೋಕ್ಕಾಗಲ್ಲ, ಇಟ್ಸ್ ಲೈಕ್ ಸಮಥಿಂಗ್ ಎಲ್ಸ್. ಅಂದರೆ ನಾನು ಮೇ ಬಿ ಮೊದಲನೇ ಸತಿ ಅವರು ನೋಡಿದಾಗ ಇಷ್ಟು ದೂರ ಇದ್ದರು, ನಂಗೆ ಗೊತ್ತಿರೋರು ಕರ್ಕೊಂಡು ಹೋಗಿದ್ರು, ಹೋಗಿ ಮಾತೇ ಆಡ್ತಿಲ್ಲ ನಾನು. ಐ ವಾಸ್ ಕ್ರೈಯಿಂಗ್, ಅಷ್ಟು ಒಂಥರ ಅದು ನಮ್ಮದು ಈ ಸೂಪರ್ ಹೀರೋ ಅಂತಾರಲ್ಲ, ಸೊ ಆ ಥರ ಫೀಲ್ಸಲ್ಲಿ. ಸೊ ಅದಾದಮೇಲೆ ನಮ್ಮ ಲವ್ ಯು ಮುದ್ದು ಸಿನಿಮಾ ನೋಡಿ ಅವರೇ ಕಾಲ್ ಮಾಡಿ ಅವರೇ ಕರೆಸಿದ್ರು ನಮ್ಮನ್ನು ಮೀಟ್ ಮಾಡೋಕ್ಕೆ. ಆವಾಗಲೂ ಅಷ್ಟೇ ಅವರೇ ಕರೆಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀಯಮ್ಮ, ಅವಾರ್ಡ್ ಹಾಕಿ ನಿಮಗೆ ಸ್ಟೇಟ್ ಅವಾರ್ಡ್ ಬರುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಅವರು. ಬಟ್ ನಾನು ಏನು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗ್ತಿಲ್ಲ ನಾನು. ಸೊ ಫೈನಲಿ ಆಮೇಲೆ ಅವರೇ ಕರೆದು ನಿಂತ್ಕೊಂಡು ಹಗ್ ಮಾಡಿ ಒಂದು ಫೋಟೋ ತಗೊಂಡು, ಏನಕ್ಕೆ ಅಷ್ಟೊಂದು ಇಲ್ಲ. ಸೊ ನನ್ನ ಸ್ಫೂರ್ತಿ ಅವರೇ. ಸೊ ಇಟ್ಸ್ ಲೈಕ್ ಅವರೇ. ಯಾಕೆ ಇಷ್ಟ ಆಗ್ತಾರೆ ಶಿವಣ್ಣ?
ಅಂದರೆ ಅದೇ ಕೆಲವೊಂದು ರೀಸನ್ ಹೇಳೋಕ್ಕಾಗಲ್ಲ ನಾವು. ನನ್ನ ಚಿಕ್ಕ ವಯಸ್ಸಿಂದ ಮೇ ಬಿ ನಮ್ಮ ಫ್ಯಾಮಿಲಿಯಿಂದ ಅನಿಸುತ್ತೆ. ನನ್ನ ತಾತ, ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ಚಿಕ್ಕಪ್ಪ, ನಮ್ಮ ಅತ್ತೆ ಅಂದಿರು, ಸೊ ನಮ್ಮ ಪಪ್ಪನ ಫ್ಯಾಮಿಲಿ ಎಲ್ಲರೂ ಇಟ್ಸ್ ಲೈಕ್ ಹೋಲ್ಸೇಲ್ ರಾಜ್ಕುಮಾರ್ ಫ್ಯಾಮಿಲಿ ಫ್ಯಾನು. ಸೊ ನಾವು ಚಿಕ್ಕ ವಯಸ್ಸಿಂದ ನಾನು ಥಿಯೇಟರಲ್ಲಿ ಅವ್ರದ್ದು ಎಲ್ಲ ಸಿನಿಮಾಸು ಕರ್ಕೊಂಡು ಹೋಗ್ತಿದ್ರು. ಸೊ ಅದು ಒಂದು ಎಸ್ಪೆಷಲಿ ನನಗೆ ಆ್ಯಕ್ಚುಲಿ ಜೋಗಿ ಸಿನಿಮಾ ತುಂಬ ಚೆನ್ನಾಗಿ ನೆನಪಿದೆ. ಅವ್ರದ್ದು ಇಂಟ್ರೊಡಕ್ಷನ್ ಸೀನ್ ಜೈಲಲ್ಲಿ ಆಗುತ್ತಲ್ಲ, ನಾವು ಹಾಸನಲ್ಲಿ ಥಿಯೇಟರಿಗೆ ಹೋಗಿದ್ವಿ, ಎಲ್ಲ ಕಿರಿಚ್ಬಿಟ್ರು. ಲೈಕ್ ಎವ್ರಿಬಡಿ ಆರ್ ಎಂಜಾಯಿಂಗ್, ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರನ್ನ. ಈಗ ಅಂದರೆ ಇವಾಗ ಎಷ್ಟು ಜನ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ಒಂದು ಜಾತ್ರೆಯಲ್ಲಿ, ಅಂದರೆ ದೇವ್ರ ಉತ್ಸವಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಅದು ಬಿಟ್ಟರೆ ಹೇಗೆ ಈ ಥರ ಸಾಧ್ಯ? ಸೊ ಆವಾಗಿಂದನೂ ಅದು ನೋಡಿ ನೋಡಿ ಅದು ಒಂಥರ ಈ ಮಸಲ್ ಮೆಮೊರಿ ಅಂತಾರಲ್ಲ, ಸಬ್ಕಾನ್ಷಿಯಸ್ ಮೈಂಡಲ್ಲೇ ಅದು ಸ್ಟೋರ್ ಆಗಿಬಿಟ್ಟಿದೆ. ಇಟ್ಸ್ ಲೈಕ್ ಓಕೆ, ಸೂಪರ್ ಸ್ಟಾರ್, ಸೂಪರ್ ಹೀರೋ ಅನ್ನೋದು. ಸೊ ಹಾಗೆ ನಮ್ಮ ಅಪ್ಪ ಅಮ್ಮ ಹಾಸನವ್ರೇ. ಸೊ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಂಡಸ್ಟ್ರಿಗೆ ಇಲ್ಲ, ನಾನೇ ಮೊದಲು ಬಂದಿರೋದು. ಸೊ ಜಾಸ್ತಿ ಹೇಳೋದೇನಿಲ್ಲ, ವಿ ಆರ್ ಲೈಕ್ ಗುಡ್ ನೈಸ್ ಪೀಪಲ್ ಅಷ್ಟೇ. ನಿಮ್ಮ ಡೈರೆಕ್ಟರು ಅವರೇ ಹೀರೋ, ಅವರೇ ಡೈರೆಕ್ಟರ್ ಸೆಟ್ಟಲ್ಲೆಲ್ಲ? ಹಾಂ, ನಾನು ಆ್ಯಕ್ಚುಲಿ ಅಂದರೆ ಅನ್ಕೊಬೋದು ಇದು ಒಂದು ಪ್ರಿವಿಲೇಜ್ ಆಗಿರುತ್ತೆ ಅವರಿಗೆ ಡೈರೆಕ್ಷನ್ ಆ್ಯಂಡ್ ಹೀರೋ ಮಾಡ್ತಿರೋದು. ಬಟ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟೇ ಕಷ್ಟಪಡ್ತಿದ್ರು ಅವರು ಸೆಟ್ಟಲ್ಲಿ. ನಾವು ನೋಡಿದಾಗ ಪ್ರತಿಯೊಂದು ಬರೀ ಆ್ಯಕ್ಟ್ ಮಾಡೋದಲ್ದಿರ, ಬರೀ ಡಿರೆಕ್ಟ್ ಮಾಡೋದಲ್ದಿರ, ಅಲ್ಲಿ ಏನೇ ಒಂದು ಸಮಸ್ಯೆ ಆದ್ರೂ ಅಥವಾ ಯಾರೇ ಒಬ್ಬರು ಬಂದಿಲ್ಲ ಅಂದ್ರೂ, ನಾನು ಅದೇ ಹೇಳ್ತಿದ್ದೆ, ಅಂದರೆ ವಾಟರ್ ಬಾಟಲ್ ಕೊಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ರು. ಸೊ ಈಸ್ ಅ ವೆರಿ ಅಂದರೆ ತುಂಬ ಹಾರ್ಡ್ ವರ್ಕರ್ ಅವರು. ಸೊ ಇಟ್ ವಾಸ್ ವೆರಿ ನೈಸ್. ಏನು ಇಷ್ಟ ಆಗ್ಬೋದು ನಮಗೆ ಸಿನಿಮಾದಲ್ಲಿ? ಅಂದರೆ ನಾನು ಹೇಳ್ದಂಗೆ ಇಟ್ಸ್ ಲೈಕ್, ಅಂದರೆ ನೀವು ಎಲ್ಲರಿಗೂ ಕನೆಕ್ಟ್ ಆಗೋವಂಥ ಒಂದು ಸಿನಿಮಾ. ಬಿಕಾಸ್ ಎಲ್ಲರಿಗೂ ಲೈಫಲ್ಲಿ ಒಂದು ಆಸೆ ಇರುತ್ತೆ, ನಾನು ಏನೋ ಮಾಡಬೇಕು ಅನ್ನೋದು. ಅದು ನಮ್ಮ ಸುತ್ತಮುತ್ತ ಇರೋ ಸಿಚುವೇಶನ್ಸಿಂದ ನಾವು ಅದರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೆದರ್ಕೊತೀವಿ ಎಷ್ಟೊಂದು ಸರ್ತಿ. ಎಲ್ರಿಗೂ ಆಗಿರುತ್ತೆ ಅದು. ಬಿಕಾಸ್ ಡ್ರೀಮ್ ಬಿಗ್ ಅಂತ ಹೇಳೋದಕ್ಕಿಂತ ಅದನ್ನು ಯೋಚನೆ ಮಾಡೋದು ರಿಯಾಲಿಟಿಗೆ ತರೋದಕ್ಕೆ. ಸೊ ಮೇ ಬಿ ಎಲ್ಲರಿಗೂ ಅದೊಂದು ಮೂಮೆಂಟ್ ಕನೆಕ್ಟ್ ಆಗುತ್ತೆ ಅನಿಸುತ್ತೆ. ಓಕೆ, ಕಷ್ಟಪಟ್ಟು ಡ್ರೀಮ್ ಬಿಗ್ ಮಾಡಿ ವೆನ್ ವಿ ವರ್ಕ್ ಹಾರ್ಡ್ ಆನ್ ದ್ಯಾಟ್ ಮಾಡ್ಬೋದು ಅನ್ನೋ ಥರ. ಸೊ ಆ ಪಾಯಿಂಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅನಿಸುತ್ತೆ. ಓಕೆ, ಯಾವ ಥರ ಸಿನಿಮಾ ಕೊಡ್ತೀರಾ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಿ ಮುಂದಿನ ದಿನಗಳಲ್ಲಿ? ಡ್ರೀಮ್ ಪ್ರಾಜೆಕ್ಟ್ ಅಂದರೆ ಎಲ್ಲ ಥರದ ಸಿನಿಮಾ ಮಾಡಬೇಕಂತ ಅದು ಎಲ್ಲರಿಗೂ ಆಸೆ ಇರುತ್ತೆ. ಸೊ ಈ ಒಂದು ಸಿನಿಮಾ ಮರೆಯೋಕ್ಕೆ ಆಗಲ್ಲ, ಎಷ್ಟು ವರ್ಷ ಆದರೂ ಅಂತ ಹೇಳ್ತಾರಲ್ಲ. ಸೊ ಆ ಥರದ್ದು ಒಂದು ಸಿನಿಮಾ ಮಾಡಬೇಕು ಅಂತ ಇಷ್ಟು. ಫೈನಲಿ ಕರೆದು ಬಿಡಿ ಥಿಯೇಟ್ರಿಗೆ. ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ದೊಡ್ಡ ಮನ್ಸ ಸಿನಿಮಾ ಜೂನ್ 19ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.